ಇವತ್ತು ಮೈಸೂರು ನಾಯಕ ಒಂದು ಪಾಕ್ಷಿಕ ಪತ್ರಿಕೆಯ ಕ್ಯಾಲೆಂಡರ್ನ ನನ್ನ ಕಚೇರಿಯಲ್ಲಿ ನಾನು ಮತ್ತು ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಭಾಗ್ಯಕ್ಕರು, ಇನ್ನೊಬ್ಬರು ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಪ್ರೇಮಶಂಕರ್ ಅವರು, ನಮ್ಮ ಪಕ್ಷದ ಮುಖಂಡರಾದಂಥ ಪಾಪಣ್ಣವರು, ರಮೇಶ್ ಅವರು ಎಲ್ಲರನ್ನೂ ಸೇರಿ ಸಂಪಾದಕರನ್ನೂ ನಮ್ಮ ಜೊತೆಲಿ ಇದ್ವಿ. ಇವತ್ತು ಕ್ಯಾಲೆಂಡರ್ನ ಉದ್ಘಾಟನೆ ಮಾಡಿದ್ವಿ. ಕ್ಯಾಲೆಂಡರ್ನ ಹೊರತಂದ್ವಿ. ಜೊತೆಗೆ ಆ ಮೈಸೂರು ನಾಯಕ ಅನ್ನೋ ಪತ್ರಿಕೆ ಎಲ್ಲರನ್ನೂ ತಗೊಂಡು ಓದಬೇಕು ಅಂತ ಅನ್ನೋದು, ಅದು ಕನ್ನಡ ಮಾಸಿಕ ಪತ್ರಿಕೆ, ಅದು ಪಾಕ್ಷಿಕ ಪತ್ರಿಕೆ, ಅದನ್ನು ಓದಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಸಿಂಡಿಕೇಟ್ ಸದಸ್ಯರಾಗಿ ನಮ್ಮ ಸರ್ಕಾರದಿಂದ 5 ಜನನ ಸರ್ಕಾರ ಆಯ್ಕೆ ಮಾಡಿದೆ. ಎಲ್ಲ ಸಿಂಡಿಕೇಟ್ ಸದಸ್ಯರಿಗೂ ಅಭಿನಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಉತ್ತಮವಾದಂಥ ಕೆಲಸ ಮಾಡಲಿ. ಮೈಸೂರು ವಿಶ್ವವಿದ್ಯಾನಿಲಯ ಏಷ್ಯಾ ಖಂಡಕ್ಕೇ ಹೆಸರಿರುವಂಥ ವಿಶ್ವವಿದ್ಯಾನಿಲಯ. ಕರ್ನಾಟಕ ರಾಜ್ಯದಲ್ಲಿ 1995-96ರಲ್ಲಿ ಮೈಸೂರು, ಚಿಕ್ಕಮಗಳೂರು, ಮಂಗಳೂರು, ಶಿವಮೊಗ್ಗ, ಹಾಸನ, ತುಮಕೂರು, ರಾಮನಗರ, ಚಾಮರಾಜನಗರ, ಮಂಡ್ಯ, ಕೊಡಗು ಇವೆಲ್ಲ ಜಿಲ್ಲೆನೂ ಒಳಪಟ್ಟು ಮೈಸೂರು ವಿಶ್ವವಿದ್ಯಾನಿಲಯ ಒಂದೇ ಇದ್ದಿದ್ದು. ಏಷ್ಯಾ ಖಂಡದಲ್ಲಿ ಅತಿ ಪುರಾತನವಾದಂಥ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ. 106 ವರ್ಷ ಏನೋ ಆಗಿದೆ ಆ ವಿಶ್ವವಿದ್ಯಾನಿಲಯಕ್ಕೆ. ಆ ವಿಶ್ವವಿದ್ಯಾನಿಲಯ ಘನತೆ ಮತ್ತು ಗೌರವವನ್ನು ನಾವು, ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡಿರುವಂಥ 5 ಜನ ಸಿಂಡಿಕೇಟ್ ಸದಸ್ಯರನ್ನು ಆ ಗೌರವ ಮತ್ತು ಆ ಘನತೆಯನ್ನು ಕಾಪಾಡ್ತಾರೆ. ಮತ್ತು ಶಿಕ್ಷಣದ ವ್ಯವಸ್ಥೆಯನ್ನು ಏನು ವಿದ್ಯಾರ್ಥಿಗಳಿಗೆ ಸಿಗಬೇಕು ಅದನ್ನು ಸಿಗುವಂಥ ವ್ಯವಸ್ಥೆ, ಮತ್ತು ಕುವೆಂಪು ಅವರು ಕಟ್ಟಿದಂಥ ನಮ್ಮ ಮಾನಸ ಗಂಗೋತ್ರಿ ಕ್ಯಾಂಪಸ್ನ ಅಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಎಲ್ರಿಗೂ ಏನು ಮೂಲಭೂತ ಸೌಕರ್ಯಗಳು ಬೇಕು ಅದನ್ನೆಲ್ಲವನ್ನು ಮಾಡುವಂಥ ಕೆಲಸ ಮಾಡ್ತಾರೆ ಅಂತ ನನ್ನ ನಂಬಿಕೆ ನನಗೆ. ಸತ್ಯನಾರಾಯಣ ಅವರು ಮೈಸೂರು ನಾಯಕ ಪತ್ರಿಕೆನ ಅವಾಲಿಂದ ಮಾಡ್ತಾಯಿದ್ದಾರೆ. ಈಗ ಹೊಸದಾಗಿ ಕ್ಯಾಲೆಂಡ್ರ್ ಬಿಡುಗಡೆ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಕ್ಯಾಲೆಂಡ್ರನ್ನ ಹರೀಶಣ್ಣ ಮತ್ತು ಮಾದೇಶಕ್ಕ ಅವ್ರ ಕೈಲಿ ರಿಲೀಸ್ ಮಾಡಿಸಿರೋದು, ತುಂಬ ಭಾಗ್ಯಕ್ಕ ಅವ್ರ ಕೈಲಿ ಮಾಡಿಸಿರೋದು ತುಂಬ ಸಂತೋಷ ಆಯಿತು. ಇದೇ ಥರ ಇವರು ಇನ್ನೂ ಬೆಳೀಲಿ. ಇದ್ರ ಜೊತೆಗೆ ಮಾದೇಶ್ ಅವರು ಸಿಂಡಿಕೇಟ್ ಮೆಂಬರ್ ಆದರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಸನ್ಮಾನನ ಮಾಡಿದ್ದೀವಿ. ಅವರು ಕೂಡ ಇದೇ ಥರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ, ಅಲ್ಲಿ 4 ಜನ ಅವ್ರನ್ನ ಗುರುತಿಸ್ಬೇಕು, ಆ ಥರ ಅವರು ಬೆಳೀಲಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಪಾಕ್ಷಿಕ ಪತ್ರಿಕೆಯನ್ನು ಇನ್ನೂ ನಮಗೆ ಸಂತೋಷ ಆಗಿದೆ. ಇನ್ನೂ ನಮ್ಮ ಪತ್ರಿಕೆಯನ್ನು ಇನ್ನೂ ಚೆನ್ನಾಗಿ ತಗೊಂಡು ಓದಿ ನಮ್ಮ ಪತ್ರಿಕೆ ಇನ್ನೂ ಬೆಳೆಯಲಿ ಅನ್ನೋದು ನಾವು ಹಾರೈಸ್ತಾ ಇದ್ದೀವಿ.